ಹಂಗೆ ನಿಂತ್ಕೊಳ್ಳ. ಏಯ್ ತಗೊಳ್ಳ, ಇಬ್ರು ನಮ್ಮ ತಲೆ ಮೇಲೆ ಪಾಯಿಂಟ್ ಮಾಡಿರಲ್ಲ. ಎಲ್ಲ ಲೈವ್ನಾಗೆ ಒಯ್ತದೆ, ನೀವು ಟೆನ್ಷನ್ ತಗೋಬೇಡಿ, ಹೊಡೀರಿ. ತಪ್ಪು ಏನೇ ಆಗಲಿ ಅದಕ್ಕೆ ನಾನೇ ಹೊಣೆ. ಆಯ್ತು, ಇವಾಗ ನೋಡುವ. ಇಬ್ರು ನಿಮಗೆ ಮಕ್ಕಳೇ ಅಲ್ವೇ? ಇಬ್ಬರಲ್ಲಿ ನೀವು ಯಾರನ್ನು ಕಾಪಾಡ್ಕೊತೀರಾ ನೋಡ್ಬಿಡುವ. ಶಾರದಾ, ಆ ರಾಮಣ್ಣನ್ಗೆ ಹೇಗೂ ಮಕ್ಕಳಿಲ್ಲ. ನಿನ್ ಮಗಳನ್ನ ಅವ್ರಿಗೆ ದತ್ತು ಕೊಡು. ಅವ್ರು ನಿನ್ಗೆ 3 ಲಕ್ಷ ಕೊಡ್ತಾರೆ. ಬಾಗಿಲು ಬಡಿರೋ. ಏನಿದು ಹೊರಗಡೆ ಇಷ್ಟೊಂದು ಶಬ್ದ ಆಗ್ತಿದಲ್ಲ? ಮೀನಾ, ಎಲ್ಲಮ್ಮ ಯಜಮಾನ್ರು? ಅವರು ಬಾಡಿಗೆಗೆ ಅಂತ ಹೋಗಿದ್ದಾರೆ. ದುಡಿಲಿಲ್ಲ ಅಂದ್ರೆ ಜೀವನ ನಡೆಯಲ್ಲ ಅಲ್ವಾ? ಅಲ್ಲಮ್ಮ, ನನ್ನನ್ ಕೇಳಿದ್ರೆ ಚೆನ್ನಾಗಿರೋ ಹುಡುಗನೆ ಕೊಡ್ತಿದ್ನಲ್ಲ, ಅದ್ಯಾಕೆ ರೋಡ್ ಹಾಕೊಂಡಿದ್ಯಾ? ಯಾರು ಸಾಹೇಬ್ರೆ? ಯಾರ ಪಾಪಿ ನಮ್ಮ ಅಪ್ಪನ ಕೊಲೆ ಮಾಡಿಸಿದ್ದು? ಇನ್ಸ್ಪೆಕ್ಟರ್ ಅಜಿತ್, ಅಪರಾಧಿಗಳನ್ನ ಇರಿಸ್ಕೊಂಡು ಉಪಚಾರ ಮಾಡೋ ಮನೆ ನಮ್ದಲ್ಲ. ಸಣ್ಣ ಸಣ್ಣ ಬಿಲ್ದಲ್ಲಿರೋದು ಇಲಿಗಳು ಮಾತ್ರ ಸರ್, ಬೆಳೆದಿರೋ ಹುತ್ತದಲ್ಲ. ಸರ್ಪ ವಾಸ ಮಾಡೋದು. ಹೇಳಿ ಸಾಹೇಬ್ರೆ, ಯಾರು ನಮ್ಮ ತಂದೆನ ಕೊಲೆ ಮಾಡಿಸಿರೋದು? ಸಖಿಯೇ ಪ್ರೀತಿಸೋಕೆ ಬೇಗ ಯಾಕೆ ಸಖಿಯೇ? ನಿನ್ನೆ ರಾತ್ರಿ ಅಷ್ಟೆಲ್ಲ ನರಕ ತೋರಿಸಿದ್ರು, ಬೆಳಗ್ಗೆ ಎದ್ದು ಅಭಿನ ಕರ್ಕೊಂಡು ಹೊಂಬಾಪುರಕ್ಕೆ ಹೋಗ್ತೀಯ ಅಂದರೆ ನಿನಗೆ ಎಷ್ಟು ಹಠ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ನನ್ನ ಶಕ್ತಿನೇ ಪರೀಕ್ಷೆ ಮಾಡ್ತೀಯ ನೀನು ಮುಟ್ಟಿರೋದು ಎಂಥ ಕೆಂಡ ಅಂತ ನಾನು ತೋರಿಸ್ತೀನಿ. ಹೊಂಬಾಪುರಕ್ಕೆ ಹೋಗ್ತೀಯ, ಅಲ್ಲಿಗೆ ಹೋಗಿ ನನ್ನನ್ನೇ ನಾಶ ಮಾಡಿಬಿಡ್ತೀಯ ನೀನು. ನಿನ್ನ ಹಠ, ದ್ವೇಷ, ಕಿಚ್ಚು ಎಲ್ಲ ಹೊಂಬಾಪುರದಲ್ಲೇ ನಾಶ ಆಗುತ್ತೆ. ರಕ್ತ ಕಾರಿ ನನ್ನನ್ನು ಬಿಟ್ಟುಬಿಡು ಅಂತ ನೀನು ನನ್ನ ಕಾಲು ಬಂದು ಹಿಡ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ.